ಹೋರಾಟಗಾರನ ಪತ್ನಿ ಸಾವಿತ್ರಿ ಅಂದ ಹಾಗೆ ಯಾರದ ಜೊತೆ ಮಾತನಾಡುವ ಆಗಿತ್ತು. ಅವ್ರು ಯಾರು? ಅವ್ರಿಗೆ ಬುದ್ಧಿ ಸರಿ ಇಲ್ಲ ಅಂತ ಕಾಣುತ್ತೆ. ಒಬ್ರೇ ನಿಂತು ಮಾತಾಡ್ತಾ ಇದ್ರು. ಹೊಟ್ಟೆ ಹಸಿವಾಗಿರ್ಬೇಕು, ಊಟ ಮಾಡ್ತೀಯ ಅಂತ ಕೇಳಿದೆ. ಅದಕ್ಕೆ ಅವರು ಒಲ್ಲೆ ಒಲ್ಲೆ ಅಂತ ಅಂದು ಹಾಗೆ ಹೋಗ್ಬಿಟ್ರು. ಒಬ್ಬ ಕವಿ ಒಂದು ಕವಿತೆಯನ್ನು ಬರೆದರೆ ಕೆಳಗೆ ತನ್ನ ಹೆಸರನ್ನು ಬರೆಯುತ್ತಾನೆ. ಒಬ್ಬ ಕಲೆಗಾರ ಒಂದು ಚಿತ್ರವನ್ನು ಬಿಡಿಸಿದರೆ ಕೆಳಗೆ ತಾ ಬರೆದ ಚಿತ್ರವೆಂದು ತನ್ನ ಹೆಸರನ್ನು ಮುದ್ರಿಸುತ್ತಾನೆ. ಆದರೆ ಒಬ್ಬ ಹೆಣ್ಣು 9 ತಿಂಗಳು ತನ್ನ ಮಗುವನ್ನು ಹೊತ್ತು ಹೆತ್ತು ಬೆಳೆಸಿ ದೊಡ್ಡವನಾದ ಮೇಲೆ ಅವನನ್ನು ಶಾಲೆಗೆ ಕಳಿಸುವಾಗ ಅವನ ಅಪ್ಪನ ಹೆಸರನ್ನು ಬರೆಸುತ್ತಾಳೆ ವಿನಃ ತನ್ನ ಹೆಸರನ್ನಲ್ಲ. ಅಂದ್ರೆ ಉಸಿರು ತನ್ನದಾದರೂ ಹೆಸರು ತನ್ನ ಗಂಡನದಿರಬೇಕೆನ್ನುವ ಉದಾರ ಗುಣದವಳು ಹೆಣ್ಣು ಎಂದು ನಿನ್ನಿಂದ ತಿಳಿದುಕೊಂಡೆ. ನಿನ್ನ ಗಂಡನಿಗೊಂದು ಒಯ್ಯುತ್ತಿರುವ ಬುತ್ತಿಯನ್ನು ಹಸಿದವರಿಗೆ ಕೊಡುತ್ತೀಯ ಎಂದ ಮೇಲೆ ಬುತ್ತಿ ನೀನು ಕೊಟ್ಟರೂ ಹೆಸರುಳಿಯುವುದು ಆ ನಿನ್ನ ಗಂಡನದು. ನಿಮ್ಮ ಮಾತಿನ ಅರ್ಥ ನನಗಾಗಿಲ್ವಲ್ಲ. ಧರ್ಮವಂತನ ಪತ್ನಿ ಹಸಿದವರಿಗೆ ಅನ್ನ ನೀಡುವ ಪುಣ್ಯಾತ್ಕಿತ್ತಿ. ಆ ಧರ್ಮವಂತ ಅವನ ಪತ್ನಿಗೆ ಒಳ್ಳೆಯ ನೀತಿಯನ್ನೇ ಕಲಿಸಿಕೊಟ್ಟಾನೆಂದು ನಿನ್ನ ಗಂಡನ ಹೆಸರುಳಿಸುವೆ. ನೋಡಿ, ಒಂದೊಂದು ಅಗಳ ಅನ್ನದ ಮೇಲೂ ಒಬ್ಬೊಬ್ರು ಹೆಸರು ಬರ್ದಿರ್ತಾನೆ ಆ ದೇವ್ರು. ಆ ಅನ್ನ ಯಾರಿಗೆ ಸೇರ್ಬೇಕೋ ಅವ್ರಿಗೆ ಸೇರುತ್ತೆ. ಇದರಲ್ಲಿ ಹೆಸರು ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ಹಂಚಿ ತಿನ್ನುವ ಗುಣ ನಮ್ಮದು. ಹಂಚಿ ತಿನ್ನುವ ಗುಣ ಹಂಚಿ ತಿನ್ನುವ ಗುಣ. ನಿನ್ನ ಗಂಡನಿಗೊಂದು ಒಯ್ಯುತ್ತಿರುವ ಆ ಬುತ್ತಿಯನ್ನು ನಮ್ಮಂತವರಿಗೂ ಕೊಡುವೆಯ ಸಾವಿತ್ರಿ? ಆದರೆ ನಿನ್ನ ತಲೆಯ ಮೇಲೆ ಹೊತ್ತಿರುವ ಆ ಬುತ್ತಿಯಲ್ಲ, ನಿನ್ನ ದೇಹವೆಂಬ ಬುತ್ತಿಯನ್ನು. ಅಯ್ಯೋ, ಅದ್ರಲ್ಲೇನಿದೆ? 4 ರೊಟ್ಟಿ ಇದೆ, 2 ರೊಟ್ಟಿ ನೀರ್ ತಿನ್ನಿ, ಉಳಿದಿದ್ದು ನನ್ ಗಂಡನ್ ತಗೊಂಡೋಗಿ ಕೊಡ್ತೀನಿ, ಆಯ್ತಾ? ಹಂಚಿ ತಿನ್ನುವ ಗುಣ ಹಂಚಿ ತಿನ್ನುವ ಗುಣ ನನಗಿಲ್ಲ ಸಾವಿತ್ರಿ. ಆ ನಿನ್ನ ಬುತ್ತಿಯನ್ನು ನನಗೊಬ್ಬನಿಗೆ ಕೊಡು. ಆದರೆ ನಿನ್ನ ತಲೆಯ ಮೇಲೆ ಹೊತ್ತಿರುವ ಬುತ್ತಿಯಲ್ಲ, ನಿನ್ನ ಸೌಂದರ್ಯವೆಂಬ ಬುತ್ತಿಯನ್ನು. ಅಂದ್ರೆ ನೋಡಿ, ಈ ಬುತ್ತಿನ ನನ್ ಗಂಡನಿಗೆ ತಗೊಂಡೋಗಿ ಕೊಡ್ತಾ ಇದ್ದೆ. ಹೋಗ್ಲಿ ಬಿಡಿ. ಅಲ್ಲ, ನನ್ನ ಹೆಸರು ಹಿಡಿದು ಕೂಗ್ತಾ ಇದ್ದೀರಾ? ತಾವ್ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ನನ್ನ ಪರಿಚಯ ನೆರಿಗೆ ಒಯ್ದು ಸೀರೆಯುಟ್ಟ ನಿನ್ನಂತ ಎಲ್ಲ ನಾರಿಯರಿಗೆ ಗೊತ್ತು ಈ ನಾಡದೊರೆ ನಾಗೇಂದ್ರ ಪ್ರಸಾದ ಯಾರೆಲ್ಲೋ. ನಾಗೇಂದ್ರ ಪ್ರಸಾದ್ ಸೌಕಾರರು. ಮೃಷ್ಟಾನ್ನ ಭೋಜನ ಊಟ ಮಾಡುವವರು ನೀವು. ನನ್ನ ಗಂಡನ ಬುತ್ತಿ ಕೇಳ್ತಾ ಇದ್ದೀರಲ್ಲ. ಆಯ್ತು ಬಿಡಿ, ನೀವು ಮೊದಲು ಊಟ ಮಾಡಿ, ನಂತರ ನನ್ನ ಗಂಡನ ತಗೊಂಡು ಕೊಡ್ತೀನಿ. ಒಂದೇ ಬುತ್ತಿಯಲ್ಲಿ ಇಬ್ಬರುಣ್ಣುವ ಗುಣ ನನಗಿಲ್ಲ ಸಾವಿತ್ರಿ. ಆ ಬುತ್ತಿಯನ್ನು ನನಗೊಬ್ಬನಿಗೆ ಕೊಡು. ಆದರೆ ನಿನ್ನ ಬಗಲಿನಲ್ಲಿ ಹೌಚಿಕೊಂಡ ಬುತ್ತಿಯಲ್ಲ, ನಿನ್ನ ಸೌಂದರ್ಯವೆಂಬ ಬುತ್ತಿಯಲ್ಲ. ನೀವು ಹೇಳ್ತಾ ಇರೋ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಹೌದು ಸಾವಿತ್ರಿ, ಬಹಳ ದಿನದಿಂದ ನಿನ್ನ ಕನಸಿನಲ್ಲಿಯೇ ಕಾಲ ಕಳೆಯುತ್ತಿದ್ದೆ. ವರ್ಣಿಸಲಾಗದು ನಿನ್ನ ಗುಣ, ಬರವಣಿಗೆ ಸಿಳುಕದು ನಿನ್ನ ಗುಣ. ಈ ನಿನ್ನ ಅಂಗ ಸುಖವನ್ನು ಬಯಸುತ್ತಿದೆ ನನ್ನ ಮನ. ಬಾ ಸಾವಿತ್ರಿ, ಬಾ. ಈ ಕಾಮದೇವನಿಗೆ ನಿನ್ನ ಶೀಲವೆಂಬ ನೈವೇದ್ಯ ಮಾಡು. ಏಯ್, ನೋವಿನಲ್ಲೂ ನಲುವಿನಲ್ಲೂ ಭಾಗಿಯಾಗಿರುವ ನನ್ನ ಗಂಡನಿಗೆ ಮೀಸಲಾದ ಈ ದೇಹ ಮುಡುಪಾಗಿಟ್ಟಿದ್ದೀನಿ. ನಿನ್ನಂತ ಕಾಮ ಪಿಶಾಚಿಗಲ್ಲ. ಸುಮ್ಮನೆ ಇಲ್ಲಿಂದ ಆನಂದ ಪಡಬೇಡ, ಹೊರಟೋಗು. ಮುಡಿಪಿಟ್ಟ ದೇಹ, ಅತಿಯಾದ ಸೌಂದರ್ಯ ಸೀತೆಗೆ ಮುಳುವಾಯಿತು. ಅತಿಯಾದ ಗರ್ವ ರಾವಣನ್ಗೆ ಕೆಡುಕುಂಟು ಮಾಡಿತಂತೆ. ಏ ಸೌಕಾರ,
ಗಂಡುಳ್ಳ ಗರತಿ ನಾನು. ನನ್ನ ತಂಟೆಗೆ ಏನಾದ್ರೂ ಬಂದಿದ್ದೆ ಆದ್ರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕ್ಬಿಟ್ಟೇನು. ಎಚ್ಚರ. 16 ಮೊಳದ ಸೀರೆಯುಟ್ಟ ಸುಭದ್ರೆಗೆ ಇಷ್ಟೊಂದು ಕೊಬ್ಬಿರಬೇಕಾದರೆ ಮೋರೆ ತುಂಬ ಮೀಸೆ ಹೊತ್ತ ಗಂಡಸನಾದ ನನಗೆಷ್ಟಿರಬೇಕು? ಗಂಡನಿಗೆಂದು ಮೀಸಲಾಗಿಟ್ಟ ನಿನ್ನಂತ ಎಷ್ಟೋ ಜನ ಹೆಂಗಳೆಯರು ಈ ಶ್ರೀಮಂತನ ಮೇಲೆ ಮಂಚದ ಮೇಲೆ ಮಲಗಿ ಸೂಳೆಯರಾಗಿ ಹೋಗಿದ್ದಾರೆ. ಅದರಲ್ಲಿ ನೀನ್ಯಾವ ಲಕ್ಕನೆ ಈ ಮನ್ಮಥನಿಗೆ? ಏಯ್, ಸಾಕಷ್ಟು ಜನ ಸೂಳೆಯರೊಂದಿಗೆ ಮಲಗಿ ಬಂದಿದ್ದೀನಿ ಅಂತ ಹೇಳ್ತೀಯಲ್ಲ, ನೀನೆಂತ ಷಂಡನೋ? ಲೇ ಹುಚ್ಚಿ ಹೆಣ್ಣೆ, ನನ್ನನ್ನೇ ಷಂಡನೆಂದು ಕರೆಯುವ ಮುಂದೆ ಇನ್ನು ಉಳಿಯಲಾರದು ನಿನ್ನ ಸಿಂಹಕ್ಕೆ. ನನ್ನ ಮೈ ಮುಟ್ಟೋದಕ್ಕೆ ಬಂದ್ರೆ ಊರ್ ಜನನ್ ಕರೆಸಿ ನಿನ್ನ ಮರ್ಯಾದೆ ತಗ್ಸ್ಬೇಕಾಗುತ್ತೆ. ಎಚ್ಚರಿಕೆಯಿಂದ ಇರು. ಸಾವುಕಾರ ಕೂಲಿ ಕೆಲಸ ಮಾಡೋರಿಗೆ ಕುಬೇರ ಎನ್ನುತ್ತಾರೆ. ನಿನ್ನಂತ ಕೆಟ್ಟ ಕೆಲಸ ಮಾಡುವವರಿಗೆ ಹೇಸಿಗೆ ತಿನ್ನುವ ನಾಯಿ ಎನ್ನುತ್ತಾರೆ. ಲೇ ಗರುಡ, ನಿನ್ನ ಗಂಡು ಕೊಡಲಿಯನ್ನು ಎತ್ತಿದರೆ ಹೆದರುವನಲ್ಲ ಈ 7 ಗುಂಡಿಗೆಯ ಒಡೆಯ. ಈ ಶ್ರೀಮಂತರ ಸುಖ ಬಯಸಿ ಬಂದಿದ್ದಾಳೆ ಈ ಅಕ್ಕ. ಮುಚ್ಚ ಬಾಯಿ ಚಾಂಡಾಲ. ನಿನ್ನನ್ನು ಬಯಸಿ ಬರಲು ನಾನೇನು ವ್ಯಭಿಚಾರಿ ಅಲ್ಲ. ಈ ರೀತಿ ಮಾತನಾಡುವ ನೀನು ಅದೆಷ್ಟು ಜನರಿಗೆ ಸೆರಗ ಹಾಸಿ ಎತ್ತಿದ್ದಾಳ ನಿನ್ನ ತಾಯಿ. ಲೇ ಸಾವಿತ್ರಿ, ನಿನ್ನ ತಮ್ಮನಿದ್ದನೆಂಬ ಬಲದಿಂದ ಹೆಚ್ಚಿಗೆ ಮಾತನಾಡಿಯಾದರೆ ಮಾತನಾಡುವುದಷ್ಟೇ ಅಲ್ಲ ಸಾವುಕಾರ, ಕಾಮದ ಮದವೇರಿದ ನಾಮರ್ದನದ ಮಗನೇ, ನಿನ್ನನ್ನು ಕತ್ತೆಯ ಮೇಲೆ ಕೂರಿಸಿ ಮೆರವಣಿಗೆ ಮಾಡಬೇಕು. ಲೇ ನಾಗೇಂದ್ರ, ಸತ್ಯದಿಂದ ನಡೆದ ಆ ಶ್ರೀರಾಮಚಂದ್ರ ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಅಟ್ಟಹಾಸದಿಂದ ಮೆರೆದ ಆ ರಾವಣನ ಮನುಷ್ಯನ ಎಂದು ಕರೆದಿದ್ದು ಯಾವ ಚರಿತ್ರೆಯಲ್ಲೂ ಇಲ್ಲ. ಪಗಡೆಯ ಆಟದಲ್ಲಿ ಪಾಂಡವರ ಪತ್ತೆನಿಸಿಕೊಂಡ ದ್ರೌಪದಿಯನ್ನ ಸೇರಿರುವ ಸಭೆಯೊಳಗೆ ತನ್ನ 5 ಜನ ಗಂಡಂದಿರ ಎದುರಲ್ಲೇ ಅವಳ ವಸ್ತ್ರಾಪರಣ ಮಾಡುವಾಗ ಇಡೀ ಸಭೆ ನಕ್ಕಿದ್ದು ಮರತಂತಿದೆ. ಒಂದು ಸಭೆಯಲ್ಲಿ ನಕ್ಕವರು ಕುರುಕ್ಷೇತ್ರ ಯುದ್ಧ ನಡೆದಾಗ ನಗಲು ಒಬ್ಬನೂ ಉಳಿದಿರಲಿಲ್ಲ. ಕೌರವರು ಮಾಡಿದ ಕರ್ಮದ ಫಲಕ್ಕಾಗಿ ಅವರ ಕುಲ ಬೆಳೆದಲು ಒಬ್ಬ ಕೌರವರು ಉಳಿಯಲಿಲ್ಲ. ಇಂದು ಈ ಗಂಡುಗಲಿಗಾಡದ ಕೊಡಲಿಗೆ ನಿನ್ನಂತ ಕಲಿಯುಗದ ಕೌರವರ ಅಂತ್ಯ ನಿಶ್ಚಿತ. ಮನೆದೇವರನ್ನು ಇನ್ನು ನನ್ನ ಗೆದ್ದ ನರೇಂದ್ರ ನಾನು, ನನಗೆ ಸಾವಿನ ಭಯವೇ? ಲೇಗಿಡ ಎಂದು ನೀವು ನಿಮ್ಮ ಜಮೀನನ್ನು ನನಗೆ ಕೊಡಲಿಲ್ಲವೆಂದು ಹೇಳಿದಿರೋ ಅಂದೇ ನೀವು ನನಗೆ ವೈರಿ. ಸರ್ಪ ಬೋರ್ಗರಿಯುತ್ತಿರೋ ಎತ್ತಿದ ಸರ್ಪಕ್ಕೆ ಸಿಕ್ಕು ಎಂದು ನಾಶವಾಗುವೆ ಮಗನೇ. ಎಡೆ ಎತ್ತಿದ ನಾಗಸರ್ಪ ನೀನಾದರೆ ನಿನ್ನಂತ ಎಳೆ ಎತ್ತಿದ ನಾಗಸರ್ಪಕ್ಕೆ ಗುರಿಟ್ಟಗಳ ಮಾರಾಗುವೆ. ಇಲ್ಲಿಗೆ ಸಮಾಪ್ತಿಯಾಗಬೇಕು ನಿಮ್ಮಂತ ವಿಷಜಂತುಗಳ ಅಟ್ಟಹಾಸ. ಗರುಡ, ಅವನ ಮೇಲೆ ಕೈ ಮಾಡಿದ್ದೆ ಆದ್ರೆ ನಿನಗೆ ನನ್ನ ನಾನೇ ಆಗಿದೆ. ನಮ್ಮ ಮನೆತನಕ್ಕೆ ವಿಷ ಕಕ್ಕಿದ ಈ ಗಡಸರ್ಪನಿಗೆ ಹಾಗೆ ಬಿಡಬೇಕೇನು? ಆಣೆ ಹಾಕಿ ದೊಡ್ಡ ತಪ್ಪು ಮಾಡಿದೆ ಅಕ್ಕ, ದೊಡ್ಡ ತಪ್ಪು ಮಾಡಿದೆ. ನೋಡು, ಹೇಸಿಗೆ ಮೇಲೆ ಕಲ್ಲು ಹಾಕಿ ನಿನ್ನ ಮೈ ಯಾಕೆ ಹೊಲಸು ಮಾಡ್ಕೊಂತೀಯ? ನಡಿ ಹೋಗೋಣ. ಬಾಲ ಮುದುಡಿದ ಬೆಕ್ಕಿನಂತಿದ್ದರೆ ಸರಿ, ಇಲ್ಲವಾದರೆ ಕೋಣನಂತೆ ಕಡಿದು ಭೂತಾಯಿಗೆ ನೈವೇದ್ಯ ಮಾಡುವೆ. ಬಂದಿರಿ ಹೋಳ. ಹೋಗು ಗರುಡ, ಹೋಗು. ಕೋಣದಂತೆ ತಲೆ ಕಡಿದು ನೈವೇದ್ಯ ಮಾಡಲು ಪುಂಡರು ಯಾರು ಹುಟ್ಟಿಲ್ಲ ಈ ಭೂಮಂಡಲದಲ್ಲಿ.
ಕಂದವಾಡಿ ಹೋಗುತ್ತಾರೆ. ಆದರೆ ಆದರೆ ಕೊಪ್ಪಿದ ನಿನ್ನ ದೇಹವನ್ನು ಹರಿದು ತಿನ್ನಬೇಕೆನ್ನುವುದೇ ನನ್ನ ಆಸೆ. ಒಂದಲ್ಲ ಒಂದು ದಿನ ನಿನ್ನನ್ನು ದಕ್ಕಿಸಿಕೊಳ್ಳದೆ ಹೋದರೆ ನಾನು ನಮ್ಮಪ್ಪನ ಮಗನೇ ಅಲ್ಲ. ಜನನಕ್ಕೆ ತಾಯಿಯ ಮರಣ, ತಾಯಿಯ ಗರ್ಭ, ಮರಣಕ್ಕೆ ಭೂತಾಯಿಯ ಗರ್ಭ. ಆದರೆ ಈ ಕಾಮುಕನಿಗೆ ಕಾಮ ತೀರಿಸಿಕೊಳ್ಳಲು ಸಾವಿತ್ರಿಯ ಶೀಲವೆಂಬ ಗರ್ಭ.